ಬೆಂಗಳೂರಿಗರು ತಿನ್ನುವುದು ತರಕಾರಿಯಲ್ಲ, ವಿಷ. ಕೆಮಿಕಲ್ ಯುಕ್ತ ನೀರನ್ನ ಬಳಸಿಕೊಂಡು ಬೆಳೆದಂತ ಟೊಮ್ಯಾಟೊ ಹೇಗಾಗಿದೆ ಅನ್ನೋದನ್ನ ನೋಡಿ. ಟೊಮ್ಯಾಟೊದಲ್ಲಿ ಲೆಡ್ ಅಂಶ, ಸೀಸದ ಅಂಶ ಇರೋದು ಪತ್ತೆಯಾಗಿದೆ. ಆ ವಿಷಯುಕ್ತ ನೀರಿನಿಂದಾಗಿ ಸುಟ್ಟು ಕರಕಲಾಗಿರೋದನ್ನ ನೋಡಿ. ಯಾವ ಕಾಯಿಲೆ ಬಂದಿದೆ ನೀವು ನೋಡಿ. ಬಯಲು ಸೀಮೆಯ ಅಂತರ್ಜಲ ವಿಷವಾಗಿದ್ದು ಹೇಗೆ? ಶುದ್ಧೀಕರಣ ಮಾಡದೆ ಬೆಂಗಳೂರಿನ ಡ್ರೈನೇಜ್ ನ ನೀರನ್ನ ಬಿಟ್ಟ ಪರಿಣಾಮ ನಮ್ಮ ಬದುಕೆ ಸರ್ವನಾಶ ಆಗಿದೆ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ. ಬೆಳೆಯು ಮಲಿನ, ನೀರು ಅಶುದ್ಧ, ರೈತರ ನಿರಂತರ ಕೂಗು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಮಕ್ಕಳ ಬೆಳವಣಿಗೆ ಆಗ್ತಾ ಇಲ್ಲ. ಜನ ನಿಂಗೆ ಸಾಯಿಸೋದಕ್ಕಿಂತ ಆರಾಮಾಗಿ ನೀವೇ ಬಂದು ವಿಷ ಕೊಟ್ಟು ಸಾಯಿಸಬಹುದಲ್ವಾ? ಕೆಸಿ ವ್ಯಾಲಿ ಕರಾಳತೆ ಬಿಚ್ಚಿಡುತ್ತಿದೆ ರಿಪಬ್ಲಿಕ್ ಕನ್ನಡ. ಸರ್ಕಾರ ವಿಷ ಆಗ್ತದೆ, ಹೂವು ದೊಡ್ಡ ಮಟ್ಟಕ್ಕೆ ಪ್ರಾಬ್ಲಮ್ ಆಗ್ತದೆ. ಈ ಸರ್ಕಾರ ಕಣ್ಮುಚ್ಕೊಂಡು ಆಟ ಆಡ್ತದೆ. ಹೆಣ್ಣು ಮಕ್ಕಳು ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಕಿಡ್ನಿ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ಗಳು, ಇದು ನೀವೇನ್ ಅಭಿಯಾನ ಮಾಡ್ತಾ ಇದ್ದೀರಿ ಮತ್ತು ಸರ್ಕಾರವನ್ನು ಎಚ್ಚರಿಸತಕ್ಕಂತ ಕೆಲಸ ಏನ್ ಮಾಡ್ತಾ ಇದ್ದೀರಿ, ನಿಮಗೆ ನನ್ನ ಅಭಿನಂದನೆಗಳು. ಕೆಸಿ ವ್ಯಾಲಿ ವಿಷ ರಿಪಬ್ಲಿಕ್ ಕನ್ನಡ ಅಭಿಯಾನ.